ಓಂ ಶಾಂತಿ. ಇಂದಿನ ಸಂಕಲ್ಪವಾಗಿದೆ. ಈ ಸಂಗಮಯುಗದ ಅಮೂಲ್ಯ ಸಮಯ, ಸಂಕಲ್ಪ, ವಾಣಿ ಮತ್ತು ಕರ್ಮವನ್ನು ಮನ್ಮಥ ಹಾಗೂ ಪರಮತದಿಂದ ಮುಕ್ತವಾಗಿರಿಸುತ್ತೇನೆ. ಸ್ವಯಂನ ಕುರಿತು ಪ್ರಾಮಾಣಿಕವಾಗಿರುತ್ತೇನೆ. ಎಂದಿಗೂ ಪರಚಿಂತನೆಯನ್ನು ಮಾಡುವುದಿಲ್ಲ. ಈ ಸಮಯದಲ್ಲಿ ಪರಮಾತ್ಮನು ಅವತರಿತನಾಗಿ ತನ್ನ ಮುಖ್ಯ ಕರ್ತವ್ಯವಾದ ನಮ್ಮನ್ನೆಲ್ಲ ಪತಿತರಿಂದ ಪಾವನರನ್ನಾಗಿ ಮಾಡಿ ತನ್ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡಿ ಒಂದೇ ಧರ್ಮ, ಒಂದೇ ರಾಜ್ಯ ಹಾಗೂ ಒಂದೇ ಭಾಷೆಯನ್ನು ಸ್ಥಾಪನೆ ಮಾಡಿ ಸರ್ವ ಆತ್ಮಗಳಿಗೂ ಮುಕ್ತಿಯನ್ನು ಮತ್ತು ಜೀವನ್ಮುಕ್ತಿಯನ್ನು ಕರುಣಿಸುತ್ತಿದ್ದಾರೆ. ಸರ್ವರನ್ನು ಸರ್ವ ದುಃಖಗಳಿಂದ ಮುಕ್ತಗೊಳಿಸಿ ಈ ಸೃಷ್ಟಿಯಲ್ಲಿ ಏಕತೆ, ಸುಖ, ಶಾಂತಿ ಹಾಗೂ ಸಮೃದ್ಧಿಯಿಂದ ಕೂಡಿರುವ ರಾಮರಾಜ್ಯದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಅಂತಹ ಒಂದು ರಾಮರಾಜ್ಯದ ಸ್ಥಾಪನೆಗಾಗಿ ನಮ್ಮ ಕೊಡುಗೆಯನ್ನು ಸ್ವಪರಿವರ್ತನೆಯಿಂದ ಕೊಡುತ್ತಿದ್ದೇವೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನನ್ನ ಉನ್ನತಿಯನ್ನು ಮಾಡಿ ತನ್ಮೂಲಕ ಪ್ರಪಂಚದ ಉನ್ನತಿಗೆ ಸಹಕಾರವನ್ನು ಕೊಡಬೇಕಾಗಿದೆ. ನಾನು ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ನಾನೀಗ ಸಮಯವನ್ನು ವ್ಯರ್ಥ ಮಾಡದೆ ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಾನು ನನ್ನ ದಿನಚರಿಯ ಬಗ್ಗೆ ಗಮನವಿರಿಸಿ ಪ್ರಾತಃ ಕಾಲದಿಂದ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳುವ ತನಕ ನನ್ನ ಸಂಕಲ್ಪ, ವಾಣಿ ಮತ್ತು ಕರ್ಮದ ಬಗ್ಗೆ ನಿರ್ದಿಷ್ಟವಾದ ಯೋಜನೆಯನ್ನು ಮಾಡಿಕೊಂಡು ಆ ಯೋಜನೆಯನ್ನು ಕಾರ್ಯರೂಪದಲ್ಲಿ ತರುತ್ತೇನೆ. ಹೀಗೆ ಸಂಕಲ್ಪ, ವಾಣಿ, ಕರ್ಮ ಸಮಾನವಾಗಿರುವುದರ ಬಗ್ಗೆ ಗಮನಹರಿಸುತ್ತೇನೆ ಹಾಗೂ ಎಲ್ಲದಕ್ಕೂ ಮೂಲವಾದ ಸಂಕಲ್ಪವನ್ನು ಮನ್ಮಥ ಅಂದರೆ ನನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವುದು ಮತ್ತು ಪರಮತ ಅಂದರೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗುವುದರಿಂದ ಮುಕ್ತವಾಗಿರಿಸುತ್ತೇನೆ. ಹೀಗೆ ನನ್ನ ಬಗ್ಗೆ ಪ್ರಾಮಾಣಿಕವಾಗಿದ್ದು ಪರಚಿಂತನೆಯಿಂದ ಮುಕ್ತವಾಗಿರುತ್ತೇನೆ. ಓಂ ಶಾಂತಿ.